ಸರ್ಕಾರದ ಮುಂದೆ ತಾವೆಲ್ಲ ಹಂಚ್ಕೊಂಡಿದ್ದೀರಿ. ಹಂಚ್ಕೊಂಡದಕ್ಕೆ ಈಗಾಗಲೇ ನಾವು ನಿಮ್ಮ ವಿಚಾರ ಏನಿದೆ, ನಿಮ್ಮ ಮನವಿ ಏನಿದೆ, ಈಗೇನು ಕೆರೆಗಳ ಸಂರಕ್ಷಣೆ, ನಿರ್ವಹಣೆ ಮತ್ತು ಹೊಂದಿಸಿದ್ದಕ್ಕೆ ಸಮುದಾಯ ಆಡಳಿತ ಕೆರೆ ಬಳಕೆದಾರರ ಸಂಘದವರು ಏನು ವಹಿಸಬೇಕು ಅಂತ ಹೇಳಿ ಏನು ಮನವಿ ಮಾಡಿದ್ದೀರಿ. ಇದ್ರ ಬಗ್ಗೆ ಖಂಡಿತ ಆಲೋಚನೆ ನಾವು ಮಾಡ್ತೀವಿ. ಹೆಚ್ಚಿಗೆ ಅನುದಾನವನ್ನು ಯಾವ ರೀತಿ ಕೊಡ್ಬೋದು, ಯಾವ ಜವಾಬ್ದಾರಿ ತೆಗೆದುಕೊಡ್ತೀರಿ, ಅದೆಲ್ಲ ಕೂಡ ನಾವು ನಿಮ್ಮ ಪರವಾಗಿ ಇದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳಿಕೆ ಎಲ್ಲಿವರೆಗೂ ನೀವು ಇದಕ್ಕೆ ಕೈ ಜೋಡಿಸಿದೀವೋ ಬರೀ ಸರ್ಕಾರದ ಅಧಿಕಾರಿಗಳ ಮೇಲೆ ನಂಬಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸ್ವಾರ್ಥವನ್ನ ಬಿಡಬೇಕು. ಈಗ ತಮಗೆಲ್ಲ ಗೊತ್ತಿದೆ, ತುಂಗಭದ್ರಾ ಇರ್ಬೋದು, ಕೃಷ್ಣ ಇರ್ಬೋದು, ಕಾವೇರಿ ಇರ್ಬೋದು, ಮಾದಾಯಿ ಇರ್ಬೋದು, ಯಾವ ಎಷ್ಟು ಹೋರಾಟಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಕೊಡಬೇಕಾದಂತಹ ಅನೇಕ ಆದೇಶಗಳು, ಸಹಾಯ ಸಹಕಾರ ಕೊಡ್ತಾ ಇಲ್ಲ. ಈಗ ಬಂದು ಬೆಂಗಳೂರಲ್ಲಿ ಉತ್ತರ ಕರ್ನಾಟಕದ ಚರ್ಚೆ ಮಾಡ್ತಾ ಇದ್ವಿ. ಉತ್ತರ ಕರ್ನಾಟಕದಲ್ಲೇನು ಮಾದಾಯಿ, ಕೃಷ್ಣ ಇದೇ ಬಹಳ ಪ್ರಮುಖವಾದ್ದು ಮತ್ತು ಅಪರ್ ಭದ್ರಾ ಯೋಜನೆ, ಈ ಮೂರನ್ನು ಕೂಡ ಕೇಂದ್ರ ಸರ್ಕಾರದ ಇಕ್ಕಳದಲ್ಲಿ ನಾವು ಬೆಳಗಾವಿದ್ದೀವಿ. ಒಂದ್ ಕಡೆ ಕೃಷ್ಣ ಮೇಲ್ಗಡೆಗೆ ಏರಿಸಲಿಕ್ಕೆ ಅವರು ನೋಟಿಫಿಕೇಶನ್ ಮಾಡಬೇಕು, ಮಾದಾಯಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು NOC ಕೊಡಬೇಕು, ಅಲ್ಲಿ ಅಪರ್ ಭದ್ರಾ ಪ್ರಾಜೆಕ್ಟ್ಗೆ ಅವರು ನಮಗೆ ಹಣ ಏನು ಬಿಡುಗಡೆ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದು ಅದು ಮಾಡಬೇಕು. ಇದಲ್ಲದೆ ತುಂಗಾ ಭದ್ರಾ ಆಗಲಿ ಈಗ 28 TMC ನೀರನ್ನು ಮುಗಿಸಲಿಕ್ಕೆ ಬೋಸರಾಜ್ ಅವರು ಮತ್ತು ಶಿವರಾಜ್ ಅವರು ಬಹಳ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಆಲ್ಟರ್ನೇಟಿವ್ ಅದಕ್ಕೆ ಬ್ಯಾಲೆನ್ಸಿಂಗ್ ಕಟ್ಟಬೇಕು, ಇಲ್ಲಾಂದ್ರೆ ಲಿಫ್ಟ್ ಮಾಡಿ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಮ್ಮ ತೆಲಂಗಾಣ ಮತ್ತು ಆಂಧ್ರವರು ಒಪ್ಪಿಗೆ ಕೊಡಬೇಕು. ಆಂಧ್ರವರು ಬಿಲ್ಡಿಂಗ್ಗೆ ಬರ್ತಾ ಇಲ್ಲ, ಯಾಕೆಂದ್ರೆ ನೀರೆಲ್ಲ ಹೋಗ್ತದಲ್ಲ, ಅವ್ರಿಗೆ ಅನುಕೂಲ ಆಗ್ತದೆ ಅಂತೇಳಿ. ಹಿಂಗೆ ಬಹಳ ದೊಡ್ಡ ಸಮಸ್ಯೆಗಳ ಮಧ್ಯೆ ನಮಗೆ ಒಂದು ನಾವು ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಆದ್ರಿಂದ ತಮಗೆ ನಾನು ಹೇಳೋದಿಷ್ಟೇ, ಈ ದೇಶಕ್ಕೆ ತಾವೆಲ್ಲ ಸಣ್ಣ ರೈತರು, ಸಣ್ಣ ಕೆರೆಗಳನ್ನ ಉಳಿಸಬೇಕು ಅಂತಿದ್ರಿ. ಆರ್ಥಿಕವಾಗಿ ನಾನು ಬೋಸರಾಜವರು ಮತ್ತು ನಮ್ಮ ಪ್ರಿಯಾಂಕರು 3 ಜನರು ಕೂಡ ಮಾತಾಡಿ ಪಂಚಾಯತಿ ಕೆರೆ ಆಗಿರ್ಬೋದು, ಸಣ್ಣ ನೀರಾಗಿರ್ಬೋದು, ಇಲ್ಲ ನಮ್ದಿರ್ಬೋದು, ಒಟ್ಟಿಗೆ ಒಂದು ಸಮಗ್ರವಾಗಿ ಒಂದು ಆಲೋಚನೆಯನ್ನು ಮಾಡ್ತೇವೆ. ನಾಳೆ ಬೆಳಗ್ಗೆ ಧಾರವಾಡದಲ್ಲಿ ನೀರಿನ ಸಂಪರ್ಕ ಸಂಕಲ್ಪ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೇನೆ. ಎಲ್ಲ ಇಂಜಿನಿಯರ್ಸ್ ನ ಕಳಿಸ್ತಾ ಇದ್ದೀನಿ. ಅಲ್ಲಿ ವಾಲ್ಮಿ ಅಂತ ಒಂದು ಇದೆ, ಒಂದು ಸಂಸ್ಥೆ, ಅಲ್ಲಿ ಕಳಿಸ್ಬಿಟ್ಟು ಕೆಲವೆಲ್ಲ ಇಂಜಿನಿಯರ್ಸ್ ನ ಬೇರೆ ತಜ್ಞರನ್ನ ಕಳಿಸ್ಬಿಟ್ಟು ಈ ನೀರಿನ ಯಾವ ರೀತಿ ಉಳಿಸಬೇಕು ಅಂತೇಳಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಮೊನ್ನೆ ಒಂದು ತಿಂಗಳು 6ನೇ ತಾರೀಕು ನೀರಿನ ಹೆಜ್ಜೆ ಅಂತೇಳಿ ಒಂದು ಪುಸ್ತಕ ಕೂಡ ನನ್ನ ಅನುಭವದಲ್ಲಿ ಏನೇನು ಈ ದೇಶದಲ್ಲಿ ನಡೆದಂತ ಎಲ್ಲ ಕಾನೂನುಗಳು, ಈಗಿರುವಂತ ಕಾನೂನು, ನಮ್ಮ ರಾಜ್ಯದ ಸಮಸ್ಯೆ, ಏನ್ ಮಾಡಬೇಕು, ಏನ್ ಮಾಡಬಹುದು ಅನ್ನೋದಕ್ಕ ಆಲೋಚನೆ ಮಾಡಿ ಒಂದು ಪುಸ್ತಕ ಕೂಡ ಮುಖ್ಯಮಂತ್ರಿಗೆ ಬಿಡುಗಡೆ ಮಾಡ್ತಾರೆ. ಈಗ ನೋಡಿ, ಇಲ್ಲಿ ಒಂದು ನೀರಿದೆ, ಇದರಲ್ಲಿ ರೂಪಾಯಿ 20 ರೂಪಾಯಿ ಆಗ್ತಾ ಇದೆ. ಹಾಲಿನ ಬೆಲೆ ಇಷ್ಟಕ್ಕೆ ಒಂದು ಲೀಟರ್ಗೆ ಇವತ್ತು ಒಂದು 30 ರೂಪಾಯಿ, 25 ರೂಪಾಯಿ, 30 ರೂಪಾಯಿ ಕೊಡ್ತಾ ಇದೆ. 1 ಲೀಟರ್ಗೆ ಅರ್ಧ ಲೀಟರ್ 65 ರೂಪಾಯಿ ಆಗ್ತಾ ಇದೆ. ಈ ನೀರಿಗೂ ಹಾಲಿಗೂ ಬೆಲೆ ಒಂದೇ ಸಮ ಆಗುತ್ತಿದೆ. ಈಗ ಇಷ್ಟು ನೀರಿನ ಸಮಸ್ಯೆ ಈ ದೇಶದಲ್ಲಿ ಉಜ್ವಲವಾಗಿ ಇವತ್ತು ಬೆಳೀತಾರೆ. ನೀರಿದ್ದರೆ ಸರ್ವಸ್ವ, ನೀರಿದ್ದರೆ ಜೀವ. ಆ ನೀರು ಇರಬೇಕಾದ್ರೆ ಕೆರೆಗಳನ್ನ ಏನು ನಮ್ಮ ಪ್ರಕೃತಿಯನ್ನ ನಾವು ಕಾಪಾಡಬೇಕು. ನಮ್ಮ ಪ್ರಕೃತಿ ನಿಯಮದಲ್ಲಿ ಏನೆಲ್ಲ ವಿಚಾರಗಳಿದೆ ಅದನ್ನೆಲ್ಲ ಕೂಡ ನಾವು ರಕ್ಷಣೆಯನ್ನು ಮಾಡಬೇಕು. ತಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಸಕ್ತಿ ವಹಿಸಿಕೊಂಡು ಸುವರ್ಣಸೌಧಕ್ಕೆ ಹೋಗಬೇಕು, ಮಂತ್ರಿಗಳ ಕರೆಗೆ ಹೋಗ್ಬಿಟ್ಟು ಬಂದು ಕೈಗೊಳಿಸಬೇಕು, ನಮ್ಮ ಬದುಕನ್ನ ನಾವೇ ಉಳಿಸ್ಕೊಳ್ಬೇಕು ಅಂತೇಳಿ ತಾವೇನು ಬಂದಿದ್ದೀರಿ, ಎಲ್ಲರೂ ಕೂಡ ಸರ್ಕಾರ ಪರವಾಗಿ 1 ಕೋಟಿ ನಮಸ್ಕಾರಗಳನ್ನ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಬಂದು ನಾನು ಪಾಲ್ಗೊಂಡಿದ್ದೇನೆ. ಇವತ್ತು ಒಳ್ಳೆ ಅಧಿಕಾರಿಗಳೆಲ್ಲ ಕೂಡ ಇದ್ದಾರೆ ನಿಮ್ಮಲ್ಲಿ. ಸೊ ಈ ಕೆರೆಗಳ ವ್ಯಾಪ್ತಿಯಲ್ಲಿ ನಾನು ಹೇಳಿದಂಗೆ
ಯಾರನ್ನು ಕೂಡ ಏನಪ್ಪ ನಾವು ಸೊಸೈಟಿ ತೀರ್ಮಾನ ಕೊಟ್ಟಿದ್ದೋ ನಾವು ಅನ್ಸ್ಕೊತಿದ್ದೋ ನನಗೆ ಗೊತ್ತಿದೆ ಯಾವ ಸೊಸೈಟಿ ನೀವು ಯಾವ ಲೀಡ್ ಇರ್ತಾರೆ ಅವನ್ನ ಕೂತೊಂದೇ ಸೂಚಿ ಬರ್ತೊಂದೇ ಚೇಂಜ್ ಬಳಕೆದಾರರ ಸಂಘ ಅಂತ ಏನಿಲ್ಲ. ಒಟ್ಟಾರೆ ಆ ಕೆರೆಗಳನ್ನ ನಿವಾರಣೆ ಆಗ್ಬೇಕಾದ್ರೆ ಏನಲ್ಲ ಆ ನೀರಿನಲ್ಲಿ ಆದಾಯ ಬರ್ತದೆ, ಆದಾಯ ಸರ್ಕಾರ ಕಟ್ಟರೆ ಕರೆಂಟ್ ಬಿಲ್ಗಾರು ಆಗ್ಬೇಕು. ಎಲ್ಲಿ ತುಂಬುತ್ತದೆ ಅಲ್ಲಿ, ನಾನು ಬೇರೆ ಕಡೆ ನಡೆಯೋದಿಲ್ಲ. ಎಲ್ಲಿ ಪವರಲ್ಲಿ ನಾವು ಸರ್ಕಾರದ ಹಣದಲ್ಲಿ ತುಂಬುತ್ತೀರ ನಿಮಗೂ ಅನುಕೂಲ ಆಗಬೇಕು. ಆಮೇಲೆ ಇವಾಗ ಬಹಳ ಜನ ಶಾಸಕರುಗಳೆಲ್ಲ ಎಲ್ಲಾ ಪಾರ್ಟಿ ಶಾಸಕರು ಈ ವಾಟರ್ ರೇಟ್ ನಿಂತೋಯ್ತು, ವಾಟರ್ ರೇಟ್ ಒಳ್ಳೆ ನೀರು ಗೊತ್ತಾಗಿದೆ ವಾಪಸ್ ನೀವು ಹಾಕಬೇಕು, ಹಾಕಿದ್ರೆ ಮಾತ್ರ ಈ ಪಂಪ್ಸೆಟ್ಗಳಿಗೆ ಮತ್ತು ಯಾಕಂದ್ರೆ 20,000 ಕೋಟಿ ರೂಪಾಯಿ ಬೋರ್ವೆಲ್ಗೆ ದುಡ್ಡು ಸರ್ಕಾರ ಕೊಡ್ತಾ ಇದೆ. ಎಷ್ಟು ನಾವು ಸಬ್ಸಿಡಿ ಕೊಡಕ್ ಸಾಧ್ಯ, ಎಷ್ಟು ನಾವು ಫ್ರೀಯಾಗಿ ಪವರ್ ಕೊಡಕ್ ಸಾಧ್ಯ, 15 ನಾವು ಕೊಡ್ತಾ ಇದ್ದೀವಿ. ಕೆಲವು ಕಡೆ 15 ಹಾಕೊಂಡು 20 ಕಿಲೋಮೀಟರ್ ನೀರನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ರೈತರು. ನಾನು ಬದುಕ್ತಾ ಇದ್ದಾರೆ, ನಾನೇನು ಇಲ್ಲ ಅನ್ನೋದಿಲ್ಲ, ಬಟ್ ಸರ್ಕಾರ ಇರಬೇಕಲ್ಲ. ಅದಕ್ಕೆ ನೀವೆಲ್ಲ ಕೂಡ ಈ ಸಂದರ್ಭದಲ್ಲಿ ನೀವು ಸಹಕಾರವನ್ನು ಕೊಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಕೆಲಸ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥಿಸಿ, ಮುಂದೆ ನಿಮ್ಮ ಏನು ಬೇಡಿಕೆಗಳಿದೆ ಅದನ್ನೆಲ್ಲ ಕೂತ್ಕೊಂಡು ನಾವು 3 ಜನರನ್ನು ಕೂಡ ನಾವು ಚರ್ಚೆ ಮಾಡಿ ಇದಕ್ಕೊಂದು ಹೊಸ ರೂಪವನ್ನು ಕೊಟ್ಟು ಆರ್ಥಿಕವಾಗಿ ನಿಮಗಿರ್ಬೋದು ನಮ್ಮ ಕಾಡ ಸಂಸ್ಥೆ, ಆ ಕಾಡ ಸಂಸ್ಥೆ ಕೂಡ ನಾನು ಸ್ವಲ್ಪ ಈ ವರ್ಷದಿಂದ ಹೆಚ್ಚಿಗೆ ಹಣವನ್ನು ಕೊಡುವಂಥದ್ದು, ನಿಮಗೆ ಆ ವ್ಯಾಪ್ತಿಯಲ್ಲಿರುವಂತಹ ನಮ್ಮ ಇಲಾಖೆ ಕೆರೆಗಳನ್ನು ಕೂಡ ಅವ್ರಿಗೆ ವಹಿಸುವಂಥದ್ದು, ವಹಿಸಿ ಅದನ್ನು ನಿರ್ವಹಣೆ ಮಾಡುವಂಥ ಕೆಲಸ ಕೂಡ ಈಗಾಗಲೇ ನಾನು ಚಿಂತನೆಯನ್ನು ನಾನು ಮಾಡ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೇನೆ. ನೀವೆಲ್ಲ ಸೇರಿ ಒಟ್ಟಿಗೆ ಸೇರಿ ನಿಮ್ಮ ಕೆರೆಯನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಹೋಗಿ ನಾವು ಸರ್ಕಾರದಿಂದ ಏನು ಸಹಕಾರ ಕೊಡಬೇಕು ಅದನ್ನು ಕೊಡಲಿಕ್ಕೆ ನಾವು ಮಾರ್ಗದರ್ಶನವನ್ನು ಸದ್ಯದಲ್ಲಿ ಕೊಟ್ಟು ಅನುದಾನ ಕೂಡ ಯಾವ ರೀತಿ ಕೊಡಬೇಕು ಅನ್ನೋದು ಕೂಡ ನಾವು ಚಿಂತನೆಯನ್ನು ಮಾಡ್ತೀವಿ. ಸೊ ನೀವು ಸರಿಯಾದ ರೀತಿಯಲ್ಲಿ ನೀವು ನಾಯಕತ್ವವನ್ನು ಬೆಳೆಸ್ಕೋಬಹುದು, ನಿಮ್ಮ ಊರನ್ನು ಕೂಡ ನೀವು ಕಾಪಾಡ್ಕೋಬಹುದು, ನಿಮ್ಮ ಕೆರೆಯನ್ನು ಕೂಡ ನೀವು ಕಾಪಾಡಬೇಕು. ಅದಕ್ಕೆ ನಾವೆಲ್ಲ ಕೂಡ ಬದಲಾಗಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.